ತಂದೆ ಗಾಲೇಶ್ವರ. ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾಗಿರುವ ನನಗೆ ನನ್ನ ಅಣ್ಣನೇ ತಂದೆ ತಾಯಿಯಾಗಿ ನನಗೆ ಸಾಕಿ ಬೆಳೆಸಿದ್ದಾರೆ. ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡು ತಂದೆ. ಹಾಗೆ ನಮ್ಮಣ್ಣ ನನ್ನ ತಲೆ ಮೇಲೆ 4 ಅಕ್ಷತೆ ಕಾಳು ಹಾಕಬೇಕು ಅಂತ ಕನಸು ಕಂಡಿದ್ದಾನೆ. ಅವನ ಕನಸು ನನಸಾಗುವಂತೆ ಮಾಡು ತಂದೆ. ಹಾಗೆ ನನ್ನ ಕಿರಿ ಅಣ್ಣನಿಗೆ ಒಂದು ನೌಕರಿಯನ್ನು ದಯಪಾಲಿಸು ತಂದೆ, ನೌಕರಿಯನ್ನು ದಯಪಾಲಿಸು. ಶಿಲ್ಪ, ಯಾರು ನೀನು? ಹಾ, ಈ ಊರಿನ ಅಗರ್ಭ ಶ್ರೀಮಂತ ಪ್ರೇಮರಾಜ್ ಅಂತ. ನಿನ್ನ ನೋಡಿದ ಕ್ಷಣ ಗೊತ್ತಾಯ್ತು. ಇಲ್ಲಿ ಬಂದ ಕಾರಣ? ಒಂದು ಮಹತ್ವದ ಕೆಲಸವಿದ್ದಾಗಲೇ ಬರಬೇಕಲ್ಲ. ಪಾಪ, ತಾವು ಹೇಗಿದ್ದೀರಿ ಅಂತ ವಿಚಾರಿಸಲು ಬಂದೆ. ನನ್ನ ಸುಖ ದುಃಖವನ್ನು ವಿಚಾರಿಸುವುದಕ್ಕೆ ಆ ಗಾಲೇಶ್ವರನು ದೇವರಿದ್ದಾನೆ. ಅದರ ಅವಶ್ಯಕತೆ ನನಗಿಲ್ಲ. ಸುಮ್ಮನೆಯಿಂದ ಹೊರಟು ಹೋಗಿ. ಶಿಲ್ಪ, ನಾನೊಬ್ಬ ಅಗರ್ಭ ಶ್ರೀಮಂತ, ಸುತ್ತು 20 ಹಳ್ಳಿಗಳ ಒಡೆಯ. ಅಂದರೆ ನಿನ್ನ ಕೈ ಹಿಡಿದು ನನ್ನ ಮಡದಿಯನ್ನಾಗಿ ಸ್ವೀಕರಿಸಿ ನನ್ನ ಮನೆಯ ಅಪಾರ ಸಂಪತ್ತಿಗೆ ನಿನ್ನನ್ನು ಒಡತಿಯನ್ನಾಗಿ ಸ್ವೀಕರಿಸಲು ಬಂದೆ. ನೀನು ನನ್ನ ಕೈ ಹಿಡಿದು ಮಡದಿಯನ್ನಾಗಿ ಮಾಡ್ಕೋಬೇಕು ಅಂತ ಮಾಡಿದೀಯನೋ ಮುದಿಯ? ಒಂದು ಶಬ್ದ ನಾಡದೆ ಮೊದಲು ಹೊರಟು ಹೋಗು ಇಲ್ಲಿಂದ. ನಾನು ಇಲ್ಲಿಂದ ಹೊರಟು ಹೋಗಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ಗುಲಾಬಿ ಹೂವಿನಂತಿರುವ ನಿನ್ನ ಮಕರಂದ ಹೀರಲು ಬಂದಿರುವೆ. ನೀನು ನನ್ನ ತಂದೆ ವಯಸ್ಸಿನಲ್ಲಿ ಇದ್ದಂತೆ ಕಾಣ್ತಾ ಇದೀಯಾ. ನಿನಗೆ ಬೇಕೋ ಈ ಕಾಮದಾಟ? ಶಿಲ್ಪ, ಕಾಮಕ್ಕೆ ಕಣ್ಣಿಲ್ಲ, ರತಿ ಕ್ರೀಡೆ ಆಡಲು ವಯಸ್ಸು ಬೇರೆ ಬೇಕಾಗಿಲ್ಲ. ಈ ನಿನ್ನ ಗೊಳ್ಳು ಪುರಾಣ ನನ್ನ ಮುಂದೆ ಏನು ಬೇಕಾಗಿಲ್ಲ. ನೀನು ನನ್ನವಳಾದ್ರೆ ನನ್ನ ಅರಮನೆಯಲ್ಲಿಟ್ಟು ನಿನ್ನನ್ನು ದೇವತೆಯಂತೆ ಪೂಜಿಸುವೆ. ಬಾ ಶಿಲ್ಪ, ಬೇಗನೆ ಬಂದು ನನ್ನನ್ನು ಅಪ್ಪಿಕೋ. ಮುದಿ ಕಾಮದ, ಯಾರು ಇಲ್ಲದ ಸಮಯ ಸಾಧಿಸಿ ಒಂಟಿ ಹೆಣ್ಣನ್ನು ಬಲಾತ್ಕಾರ ಮಾಡಲು ಬರ್ತಾ ಇದೆಯಲ್ಲ. ಇಲ್ಲದ ಸಲ್ಲದ ಮಾತುಗಳನ್ನಾಡಿದ್ರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಬೇಕಾಗುತ್ತೆ. ಎಚ್ಚರ, ಎಚ್ಚರ, ಎಚ್ಚರ ಹೇಳುವ ಬಡ ಬಿಕಾರಿ ಹೆಣ್ಣು. ನಿನ್ನಿಂದ ಇಲ್ಲಿಂದ ಮುಂದೆ ಹೋಗಲು ಅವಕಾಶ ಕೊಡಲಾರನು ಈ ಪ್ರೇಮರಾಜ. ಶಿಲ್ಪ, ಮಾತಿಗೆ ಮಾತು ಬೆಳೆಸಿ ನನ್ನ ಕಾಮ ಪಿತ್ತವನ್ನು ನೆತ್ತಿಗೇರಿಸಬೇಡ. ನೀ ನನ್ನ ಹೇಳಿದ ಹಾಗೆ ಕೇಳಿದರೆ ನಿನ್ನ ಅಣ್ಣ ತಮ್ಮಂದಿರರು ಸುಖವಾಗಿರಬಹುದು. ನೋಡು, ಈ ವಿಷಯ ನನ್ನ ಅಣ್ಣಂದಿರಿಗೆ ಗೊತ್ತಾದ್ರೆ ನಿನ್ನ ಮೈ ಚರ್ಮ ಸುಟ್ಟು ಚಪ್ಪಲಿಯನ್ನಾಗಿ ಮಾಡ್ಕೊಂಡಾರು. ಹೊರಟು ಹೋಗು ಇಲ್ಲಿಂದ. ಈ ನಿನ್ನ ಬಿಂಕದ ಮಾತು ನನಗೆ ಬೇಕಾಗಿಲ್ಲ. ಅದನ್ನೆಲ್ಲ ಅಲ್ಲಗಳಿದು ನನ್ನ ಸುಂದರವಾದ ತೋಳ ತೆಕ್ಕೆಯಲ್ಲಿ ಬಂದು ಅಪ್ಪಿಕೋ. ನೋಡಿ ಯಜಮಾನ್ರೆ, ಇಲ್ಲವಾದರೆ ನಿನ್ನ ಮೇಲೆ ಬಲಾತ್ಕಾರದ ಬಾಣವನ್ನು ಉಪಯೋಗಿಸಬೇಕಾದಿತ್ತು. ಜೋಕೆ ಶಿಲ್ಪ, ಈ ನಿನ್ನ ಪ್ರೇಮದ ಮಧು ತುಂಬಿದ ಕಂದಕದಲ್ಲಿ ಬಿದ್ದು ಬಳಲುತ್ತಿರುವೆ. ಬಾ ಶಿಲ್ಪ, ಬೇಗನೆ ಬಂದು ನನ್ನ ಮನ ತಣಿಸುವ. ನೋಡಿ ಯಜಮಾನ್ರೆ, ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನನ್ನನ್ನು ಬಿಟ್ಟು ಬಿಡಿ. ನೋಡಿ, ನನ್ನನ್ನು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಅಂತ ತಿಳಿದು ಬಿಟ್ಟು ಬಿಡಿ. ಅದೆಲ್ಲ ಈ ನಿನ್ನ ಗೊಡ್ಡ ತತ್ವಗಳು ನನಗೆ ಬೇಕಾಗಿಲ್ಲ. ನೀನು ನನ್ನ ಆಶೆಯಂತೆ ಮುಂದೆ ನಡೆದಿಯಾದರೆ ಸುಖಮಯವಾಗಿ ಸಾಗುವುದು ನಿನ್ನ ಮುಂದಿನ ಜೀವನ. ನೋಡಿ ಯಜಮಾನ್ರೆ, ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನನ್ನನ್ನು ಬಿಟ್ಟು ಬಿಡಿ. ನಾನು ಒಳ್ಳೆಯವರ ತಂಗಿಯಾಗಿ ಬಾಳಬೇಕೆಂದಿರುವೆ. ನೀವು ನನಗೆ ತಂದೆಯಾಗಿ ಆಶೀರ್ವಾದ ಮಾಡಿ. ತಂದೆಯಾಗಿ ಆಶೀರ್ವಾದ ಮಾಡಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ಅದು ನಿನ್ನ ಹುಚ್ಚು ಕಲ್ಪನೆ. ಶಿಲ್ಪ, ಬೆಳೆದು ನಿಂತ ನಿನ್ನಂತಹ ಸುಂದರವಾದ ಹೆಣ್ಣುಗಳನ್ನು ಮಗಳೆನ್ನುತ್ತಾ ಹೋದರೆ ಈ ಸಮಾಜದಲ್ಲಿ ಗಂಡನಾಗುವನಾರು. ಈ ನಿನ್ನ
ನನ್ನ ಮಾತು ಕೇಳಿದರೆ ಪ್ರೀತಿ ಪ್ರೇಮಗಳ ಶಬ್ದಕ್ಕೆ ಅರ್ಥವೇ ಸಿಗುವುದಿಲ್ಲ. ಶಿಲ್ಪ, ಕೊನೆಯದಾಗಿ ಹೇಳುವೆ, ನನ್ನ ಮಾತಿಗೆ ಒಪ್ಪಿಕೋ. ಎಲ್ಲೋ ಮುದಿ ಕಾಮಂದ, ನಿನ್ನಂತೆ ಕಿರುಚಾಡಿ ಹಾರಾಡಿ ಹೋದರು ಅಂದಿನ ಮಹಾಭಾರತ ರಾಮಾಯಣದ ರಾಕ್ಷಸರು. ಪುರಾಣದ ಕಥೆಯಲ್ಲಿ ಕೇಳಿಲ್ವೇನೋ, ಒಂದು ಹೆಣ್ಣಿಗಾಗಿ ಇಂದ್ರ, ದೇವೇಂದ್ರ, ವಿಶ್ವಾಮಿತ್ರರಂತರು ಮಣ್ಣು ಮುಕ್ಕಿ ಹೋದರು. ಅದರಂತೆ ನೀನು ನನ್ನನ್ನು ಒರೆಸಲು ಬಂದ್ರೆ ಹೆಣವಾಗಿ ಬೀಳಿಯೋ ಮುದಿ ಹಂದಿಯೇ. ಗತಿಸಿ ಹೋದ ಹಳೆಯ ಕತೆ ಹೆದರಿಕೆ ನನಗೆ ಹಾಕಬೇಡ. ನಾನಿನ್ನ ಬಣ್ಣದ ಮಾತಿಗೆ ಮರಳಾಗಿ ಹೆದರಿ ಹೋಗುವನಲ್ಲ. ನಿನ್ನಂಥ ಹೆಣ್ಣು ಮಕ್ಕಳು ರಥ ಕ್ರೀಡೆಯಾಡಲು ಆ ದೇವರು ಈ ಕಲಿಯುಗದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಎಲ್ಲೋ ಹಾದರದ ಪಿಂಡವೇ, ನೀನು ಪಶು ಜಾತಿಗೆ ಹುಟ್ಟಿದಂತೆ ಕಾಣ್ತಾ ಇದೆ. ನಾನಿಷ್ಟು ಪರಿಪರಿಯಾಗಿ ಬೇಡ್ಕೊಂಡ್ರು ನಿನ್ಗೆ ಕರುಣೆ ಬರ್ಲಿಲ್ವೇನೋ? ಅದು ಎಷ್ಟು ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡಿದೀಯಾ, ಅದೆಷ್ಟು ಹೆಣ್ಣು ಮಕ್ಕಳ ಸಂಸಾರವನ್ನು ಅಳಗಲ್ ಮಾಡಿದೀಯಾ. ನಿನ್ನಂಥ ಮುದಿ ಮುಸುಡಿಗೆ ನಾನು ಪ್ರೇಯಸಿ ಆಗಬೇಕೆ? ಇಲ್ಲ, ನಿನ್ನಂಥ ಕಾಮುಕನಿಗೆ ತಕ್ಕ ಪಾಠ ಕಲಿಸುವವರೆಗೂ ನಾನು ಬಿಡುವುದಿಲ್ಲ. ನೀನೊಂದು ಹೆಣ್ಣು, ನೀನು ಏನು ಮಾಡಬಲ್ಲೆ? ಏ, ಧೈರ್ಯ ಇದ್ರೆ ಒಂದು ಹೆಜ್ಜೆ ಮುಂದೆ ಇಟ್ಟು ನೋಡು. ಈ 20 ಹಳ್ಳಿಗಳ ಒಡೆಯನಿಗೆ ಇದುವರೆಗೆ ಸವಾಲು ಹಾಕಿದ ಹೆಣ್ಣುಗಳೇ ನೋಡಿದ್ದಿಲ್ಲ. ನೀನು ಏನು ಮಾಡ್ತೀಯೋ ನಾನು ನೋಡಿಯೇ ಬಿಡುತ್ತೇನೆ. ಏ ಪ್ರೇಮರಾಜ್, ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ ಆದರೆ ಹೊರಕು ಚಪ್ಪಲಿಂದ ನಿನ್ನ ಕಪಾಳದ ಮೇಲೆ ಮೂಡಿಸಬೇಕಾಗುತ್ತೆ. ನನ್ನಂಥವನಿಗೆ ನಿನ್ನ ಚಪ್ಪಲಿಯ ಹೆದರಿಕೆ ಹಾಕುವೇನೆ ಹೊಲಸು ಹೆಣ್ಣೆ. ದೂರಾಗ ಮಾನವ ಜಾತಿಯ ಪಶುವೆ, ಈ ನನ್ನ ಘನ ಕಾರ್ಯಕ್ಕೆ ಕೈ ಹಚ್ಚಿದವನಾರು? ಅಪ್ಪ, ನೀನು ಇಂಥ ಹೊಲಸ ಕೆಲಸ ಮಾಡಲು ನಾಚಿಕಾಗದಿಲ್ಲವೇ ನಿನ್ನ ಹೇಷ ಜನ್ಮಕ್ಕೆ? ಕಿರಣ್, ನೀನು ಮನೆಗೆ ಬಾ, ವಿಚಾರಿಸ್ಕೊಳ್ತೀನಿ. ನೋಡಿ, ಅವರು ಮಾಡಿದ ತಪ್ಪಿಗೆ ನಾನು ನಿಮಗೆ ಕ್ಷಮೆ ಕೇಳುತ್ತೇನೆ. ಕ್ಷಮೆ ಕೇಳುವುದು ಏನಿದೆ ರೀ? ದೇವರಾಗಿ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದೀರಾ. ನೀವು ನನ್ನ ಪಾಲಿನ ದೇವರು. ಅಂದರೆ ತಾವು? ನಾನು ಇದೇ ಊರಿನ ರಾಮನ ತಂಗಿ ಶಿಲ್ಪ ಅಂತ ನನ್ನ ಹೆಸರು. ತಾವು? ನಾನು ಇದೇ ಊರಿನ ಜಮೀನ್ದಾರ ಮಗ ಕಿರಣ್ ಅಂತ. ನೋಡಿ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದೀರಾ. ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ನನ್ನದೊಂದು ಮಾತು ನಡೆಸಿಕೊಡ್ತೀರಾ? ಅದು ಏನು ಹೇಳು ಶಿಲ್ಪ. ನೋಡಿ, ನೀವು ನನ್ನ ಕೈ ಹಿಡಿದು ನಿಮ್ಮ ಸತಿಯನ್ನಾಗಿ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಬೇಡಿಕೊಳ್ತಾ ಇದ್ದೀನಿ. ಇದು ನಿನ್ನ ಕೊನೆ ನಿರ್ಧಾರವೇ? ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ಇದು ಸತ್ಯವಾಗಿ. ಈ ಕಿರಣನ ಮನಸ್ಸನ್ನು ಗೆದ್ದ ನೀನೇ ನನ್ನ ಪ್ರೇಮದ ರಾಣಿ.